ವೀಕ್ಷಕರಿಗೆ ನಮಸ್ಕಾರ. ಸಂಕಷ್ಟಹರ ಚತುರ್ಥಿ ವ್ರತ ಕಥೆ ಅಥವಾ ವ್ರತ ಹೇಗೆ ಮಾಡುವುದು, ಈ ಮಾಸದಲ್ಲಿ ಯಾವ ದಿನ ಬಂದಿದೆ? ಈ ಮಾಸದಲ್ಲಿ ಮಂಗಳವಾರ ಬಂದಿದೆ. ಅಂದರೆ ಈ ವರ್ಷದ ವಿಶೇಷ ಸಂಕಷ್ಟಹರ ಚತುರ್ಥಿ ಅಂತ ಸಹ ಹೇಳ್ಬೋದು. ಹಾಗೆ ಈ ಸಂಕಷ್ಟಹರ ಚತುರ್ಥಿಯ ಮಂಗಳವಾರ ಬಂದಾಗ ನಾವು ಈ ಮುಡುಪನ್ನು ಕಟ್ಟಿಡೋದ್ರಿಂದ ತುಂಬ ಪ್ರಯೋಜನ. ಅಂದರೆ ಮುಡುಪು ಕಟ್ಟಿಟ್ಟು ನಾವು ಬೆಳಗ್ಗೆಯಿಂದ ಉಪವಾಸ ಅಥವಾ ನಮ್ಮ ಶಕ್ತ್ಯಾನುಸಾರ ಹಾಲು, ಹಣ್ಣು, ಅವಲಕ್ಕಿ ಆ ಥರದ್ದೆಲ್ಲ ತೊಗೊಂಡು ಸಂಜೆ ಆ ಮುಡುಪು ಬಿಚ್ಚಿಬಿಟ್ಟು ಪೂಜೆ ಮಾಡಿ ನಾವು ಅದೇ ಇದರಿಂದ ನೈವೇದ್ಯ ಮಾಡಿಬಿಟ್ಟು ಸಂಜೆಗೆ ನಾವು ಮೋದಕ ಏನಾದರೂ ಮಾಡಿಬಿಟ್ಟು ಕರ್ಜಿಕಾಯಿ ಗಣೇಶನಿಗೆ ವ್ರತಕಥೆ ಓದಿ ನಾವು ಉಪವಾಸ ಬಿಟ್ಬಿಟ್ಟು ಚಂದ್ರನ ನೋಡಿ ಆದಮೇಲೆ ರಾತ್ರಿ ಪ್ರಸಾದವನ್ನು ತಗೊಳ್ಬೋದು. ಹೀಗೆ ಈ ಮಾಸದಲ್ಲಿ ಬರ್ತಕ್ಕಂಥ ಈ ಮಂಗಳವಾರ ಬಂದಿರತಕ್ಕಂಥ ಈ ಸಂಕಷ್ಟ ಚತುರ್ಥಿಯ ವ್ರತವು ಹೇಗೆ ಮಾಡೋದು ಮತ್ತು ಮುಡುಪು ಹೇಗೆ ಕಟ್ಟಿಡೋದು ಅನ್ನೋದನ್ನು ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಈ ವ್ರತಕ್ಕೆ ಒಂದು ಕಥೆ ಇದೆ. ಕೆಲವು ಕಡೆ ಓದ್ತಾರೆ, ಕೆಲವು ಕಡೆ ಓದಲ್ಲ. ಹಾಗೆ ಕೆಲವ್ರಿಗೆ ಗೊತ್ತಿದೆ, ಕೆಲವ್ರಿಗೆ ಗೊತ್ತಿಲ್ಲ. ಇಲ್ಲಿ ಒಂದಾನೊಂದು ದಿನ ಋಷಿಗಳೆಲ್ಲರೂ ಸ್ಕಂದರ ಬಳಿ ಹೋಗಿಬಿಟ್ಟು ಅತ್ಯಂತ ಉತ್ತಮವಾದ ಯಾವುದೇ ಒಂದು ಶೋಕ ಆಗಲಿ, ರೋಗ ರುಜಿನಗಳಿಗೆ ಉತ್ತಮವಾದ ವ್ರತ ಇದ್ದರೆ ದಯವಿಟ್ಟು ತಿಳಿಸಿ ಅಂತ ಹೇಳ್ತಾರೆ. ಅವರು ಇದರಲ್ಲಿ ಅತ್ಯಂತ ಶ್ರೇಷ್ಠವಾದ ವ್ರತ ಅಂತಂದರೆ ಅತ್ಯಂತ ಪುತ್ರದಾಯಕವೂ ಸೌಭಾಗ್ಯದಾಯಕವಾಗಿರ್ತಕ್ಕಂಥ ಸಂಕಷ್ಟಹರ ಗಣಪತಿ ವ್ರತ ಅಂತ ಶ್ರೀಕೃಷ್ಣ ಸಹ ಧರ್ಮರಾಯನಿಗೆ ಹೇಳಿದರೆ ಅನ್ನುವ ಇಲ್ಲಿ ಹೇಳಲಾಗಿದೆ. ಧರ್ಮರಾಯನು ಮತ್ತು ಪ್ರಾರ್ಥಿಸ್ತಾನೆ ಕೃಷ್ಣನ, ಯಾವುದಾದ್ರೂ ಒಳ್ಳೆಯ ವ್ರತ ಹೋದರೆ ಹೇಳಿ ಅಂತ. ಹಾಗಾಗಿ ಈ ಸಂಕಷ್ಟಗಳನ್ನು ಪರಿಹಾರ ಮಾಡ್ತಕ್ಕಂಥ ಸಂಕಟಹರಣ ಗಣಪತಿ ವ್ರತವೆಂಬ ವ್ರತ ಉಂಟು. ಕೃತಯುಗದಲ್ಲಿ ಅಂದರೆ ಪಾರ್ವತೀ ದೇವಿಯು ಮಹೇಶ್ವರನನ್ನೇ ಲಗ್ನ ಆಗೋದಕ್ಕೆ ಘೋರವಾದ ತಪಸ್ಸು ಮಾಡ್ತಾಳೆ. ಹಾಗಾಗಿ ಈ ವ್ರತ ನನ್ನ ಈ ಗಣಪತಿ ಗಣನಾಥನೇ ಬಂದು ಈ ವ್ರತವನ್ನು ನೀನು ಮಾಡು, ನಿನ್ನ ಇಷ್ಟಾರ್ಥಗಳೆಲ್ಲವೂ ಸಿದ್ಧಿಯಾಗುತ್ತೆ ಅಂತ ಪಾರ್ವತೀ ದೇವಿ ಕೈಯಲ್ಲೇ ಗಣೇಶನು ಮಾಡಿಸ್ತಾನೆ. ಈ ವ್ರತ ವಿಧಾನವು ಹೇಗೆಂದರೆ ಈ ಮಂಗಳವಾರ ಬಂದಿರತಕ್ಕಂಥ ಸಂಕಷ್ಟಹರ ಚತುರ್ಥಿಯ ದಿನ ಪ್ರಾರಂಭ ಮಾಡ್ತಾರೆ ಮಾಡೋರು. ಪ್ರತಿದಿನವೂ ಹಾಗೆ ಪ್ರತಿ ಸಂಕಷ್ಟಹರ ಚತುರ್ಥಿಗೆ ಸೂರ್ಯೋದಯಕ್ಕೆ ಎದ್ದು ನಿತ್ಯ ಕರ್ಮಗಳನ್ನು ಮುಗಿಸಿ ನದಿಗೆ ಹೋಗಿ, ಅದೆಲ್ಲ ಈಗ ಸಾಧ್ಯ ಇಲ್ಲ. ನಮ್ಮ ಒಂದು ಸ್ನಾನದ ನೀರೇನಿರುತ್ತೋ ಅದಕ್ಕೆ ಒಂದು 4 ಎಳ್ಳು ಕಾಳನ್ನು ಹಾಕಿಬಿಟ್ಟು ಅದರಿಂದನೇ ಸ್ನಾನ ಮಾಡಿ ನಾವು ಮಡಿಯಿಂದ ಅದು ಚಂದ್ರೋದಯದವರೆಗೂ ಉಪವಾಸ ಇದ್ದುಬಿಟ್ಟು ಸಾಯಂಕಾಲ ಗಣೇಶನ ಒಂದು ತಟ್ಟೆಯಲ್ಲಿ ಅಷ್ಟದಳ ಪದ್ಮ ಬರೆದ್ಬಿಟ್ಟು ನಾವು ಅದಕ್ಕೆ ಕೆಂಪು ಹೂವು, ಕಣಗಿಲೆ ಹೂವು, ಅವಾಗೆಲ್ಲ ಕಣಗಿಲೆ ಹೂವು ಈಗಲೂ ಸಿಗುತ್ತೆ, ರೋಸು ಆ ಥರ ಹೂವಿಂದ ಗರಿಕೆ, ಮೇನ್ ಗರಿಕೆ, ಗಂಧ ಇದೆಲ್ಲ ಅಕ್ಷತೆ ಇಟ್ಕೊಂಡು ಗಣೇಶನ ನಾವು ಪೂಜೆ ಮಾಡಬೇಕು. ಗಣೇಶನಿಗೂ ಮತ್ತು ಚಂದ್ರನಿಗೂ ಅವಿನಾಭಾವ ಸಂಬಂಧ ಇದೆ. ಹಾಗೆ ನಾವು ಪೂಜೆ ಎಲ್ಲ ಆದಮೇಲೆ ತಮ್ಮ ಶಕ್ತ್ಯಾನುಸಾರ ಅಂದರೆ ಉಪವಾಸ ಇರಬೇಕು ಅಂತಂದರೆ ಇರ್ಬೋದು, ಯಾವುದೇ ರೀತಿ ಕಂಡೀಷನ್ ಏನೂ ಇಲ್ಲ. ಹಾಗಾಗಿ ಏನಪ್ಪ ಅಂತಂದರೆ ನಾವು ಈ ವ್ರತ ಬೆಳಗ್ಗೆ ನಾವು ಮುಡುಪು ಕಟ್ಟಿಟ್ಕೊಳ್ತೀವಿ. ಏನಾದರೂ ನಮಗೆ ಕೆಲಸ ಆಗಬೇಕು ಅಂತ ಅಂದಾಗ ನಾವು ಒಂದು ಕೆಂಪು ಬಟ್ಟೆಯಲ್ಲಿ ಈ ಮುಡುಪನ್ನು ಒಂದು ಬಟ್ಟೆ ಇದು ಬ್ಲೌಸ್ ಪೀಸ್ ಆಗಲಿ ಅದರಲ್ಲಿ ಅರಿಶಿನ ಕುಂಕುಮ ಹಾಕಿಬಿಟ್ಟು 3 ಹಿಡಿ ಅಕ್ಕಿ ಹಾಕಿ, ಆಮೇಲೆ ಬೆಟ್ಟಡಿಕೆ ಅಥವಾ ಯಾವುದಾದ್ರೂ ಅಡಿಕೆನೂ ಆಗ್ಬೋದು, 5 ಕಾಯಿನ್ನು, ಅರಿಶಿಣದ ಕೊಂಬು, ಒಣ ಖರ್ಜೂರ ಅಥವಾ ಹಸಿ ಖರ್ಜೂರ ಆದ್ರೂ ನಡೆಯುತ್ತೆ. ಅದು ಬೆಳಗ್ಗೆನೇ ಸ್ನಾನ ಮಾಡಿ ನಾವು ಕಟ್ಟಿಟ್ಟು ಸಂಜೆ ನಾವು ಏನು ಮಾಡ್ತೀವಿ ಅದನ್ನೇ ಬಿಚ್ಚಿ ಪೂಜೆ ಎಲ್ಲ ಗಣೇಶಂದೆಲ್ಲ ಪೂಜೆ ಮಾಡಿಕೊಂಡು 21 ಕಡುಬು ಸಹ ಮಾಡ್ಕೊಳ್ತೀವಿ. ಎಲ್ಲ ಪೂಜೆ ಆದಮೇಲೆ ನಾವು ಇದನ್ನು ಮುಡುಪಿನ ಕಟ್ಟಿಟ್ಟಿರ್ತೀವಲ್ಲ, ಕೆಲವರು ಬೆಳಗ್ಗೆ ಬಿಚ್ಚಿಬಿಟ್ಟು ಅದನ್ನು ಪ್ರಸಾದ ಮಾಡ್ಕೊತಾರೆ. ನಾವು ಆ ಥರ ಅಲ್ಲ, ಸಂಜೆನೇ ಅದನ್ನು ಬಿಚ್ಚಿಬಿಟ್ಟು ಅದರಿಂದನೇ ಪೊಂಗಲ್ಲು, ಕೆಲವು ಕಡೆ ಅದೇನು ಕಡುಬು ಥರನೂ ಮಾಡ್ತಾರೆ ಅಕ್ಕಿದು, ಅದನ್ನು ಮಾಡಿಬಿಟ್ಟು ಸಹ ನಾವು ನೈವೇದ್ಯ ಮಾಡ್ಬೋದು ಗಣೇಶನಿಗೆ. ಹಾಗಾಗಿ ನಾವು ರೋಹಿಣಿಗೆ ಮತ್ತು ಚಂದ್ರದೇವರಿಗೆ ನಾವು ಏನಪ್ಪ ಅಂತಂದರೆ ಅರ್ಘ್ಯ ಕೊಟ್ಬಿಟ್ಟು ಆಮೇಲೆ ನಮ್ಮ ವ್ರತ ಮುಗಿಸ್ಬಿಟ್ಟು
ಊಟ ಸಹನೂ ಮಾಡ್ಬೋದು, ಆದರೆ ಊಟ ಸಾತ್ವಿಕವಾಗಿರಲಿ. ಹಾಗಾಗಿ ಈ ಮುಡುಪು ಕಟ್ಟೋದನ್ನ ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ, ವಿಡಿಯೋದಲ್ಲಿದೆ ನೋಡಿ. ಹಾಗೆ ಈ ವ್ರತದ ಮಹಿಮೆ ಇದೆ. ಈ ವ್ರತಗಳನ್ನು ಪ್ರತಿ ತಿಂಗಳು ಮಾಡ್ತಿದ್ರೆ ಸಕಲ ವಿಧವಾದ ದುಃಖಗಳು ನಾಶ ಆಗ್ತವೆ. ಈ ವ್ರತಕ್ಕೆ ಮೋದಕಗಳನ್ನು ನೈವೇದ್ಯ ಮಾಡಬೇಕು. ಪ್ರತಿ ತಿಂಗಳು ಆಗಲಿದ್ರು ಮಂಗಳವಾರ ಬಂದಿರತಕ್ಕಂಥ ಅದರಲ್ಲಿ ಆ ಒಂದು ಸಂಕಷ್ಟಹರ ಚತುರ್ಥಿ ದಿನನಾದರೂ ನಾವು ಮೋದಕಗಳನ್ನು ಮಾಡ್ಬೋದು. ಇದಕ್ಕೆ ಬೆಳ್ಳಿಯ ಗಣಪತಿ ಆಗಲಿ ಯಾವುದೇ ಗಣಪತಿ ನಾವು ಪೂಜೆಗೆ ಇಡ್ಬೋದು. ಈ ಹಿಂದೆ ಮೂಷಕನೆಂಬ ರಾಕ್ಷಸನು ಪ್ರಬಲವಾಗಿದ್ದು ಮಹರ್ಷಿಗಳು ಮಾಡುತ್ತಿದ್ದ ಯಾಗಕ್ಕೆ ಧಕ್ಕೆ ತರುತ್ತಿದ್ದರು. ಇದರಿಂದ ಮುನಿಗಳು ಮನನೊಂದು ದೇವನಲ್ಲಿ ಮೂಷಿಕಾಸುರನ ಕಿರುಕುಳವನ್ನು ನಿವೇದಿಸಲು ಶಿವನು ಮುನಿಗಳಿಗೆ ಅಭಯ ನೀಡಿ ಕಳಿಸ್ತಾನೆ. ಇದನ್ನು ಮೂಷಿಕಾಸುರನು ಶಿವನ ಮೇಲೆ ದಂಡೆತ್ತಿ ಬರ್ತಾನೆ. ಆಗ ಶಿವ ಏನು ಮಾಡ್ತಾ ಇರ್ತಾನೆ, ಗಣಪತಿಗೆ ಉಪನಯನಕ್ಕೆ ಸಂಸ್ಕಾರ ಮಾಡುತ್ತಿದ್ದಾಗ ಯಜ್ಞೋಪವೀತ ಇಟ್ಟಿರ್ತಾರೆ. ಅದನ್ನೇನು ಮಾಡ್ತಿರ್ತಾನೆ, ಈ ಯಜ್ಞೋಪವೀತ ಇಟ್ಟಾಗೆ ಬಂದು ಇವು ಇಲಿಗಳು ಎಲ್ಲ ಕಚ್ಚಿಬಿಟ್ಟು ತುಂಡು ಮಾಡ್ತಾ ಇರ್ತವೆ. ಆ ನಂತರದ ಮುಹೂರ್ತದ ವೇಳೆಗೆ ಸಮೀಪಿಸಿದಾಗ ಶಿವನು ಯಜ್ಞೋಪವೀತ ನೋಡ್ತಾರೆ, ಅದು ತುಂಡಾಗ್ಬಿಟ್ಟಿರ್ತೈತೆ. ಆಗ ಶಿವನು ಯೋಚಿಸುತ್ತಿದ್ದಾಗ ಆದಿಶೇಷ ನೆನಪಾಗ್ತಾನೆ. ಶಿವನೆದುರಿಗೆ ಬಂದು ಸರ್ಪ ಕುಲವನ್ನೇ ಉಳಿಸಿದ ಶಿವನಿಗೆ ನಾನು ಸಹಾಯ ಮಾಡುತ್ತೇನೆ ಎಂದು ಪ್ರಾರ್ಥಿಸ್ತಾನೆ. ಆಗ ಶಿವನು ಒಪ್ಪಿ ಮೂಷಿಕಾಸುರನ ಬಲಾಬಲಗಳನ್ನು ತಿಳಿ ಹೇಳಿದನು. ಇದನ್ನರಿತ ಆದಿಶೇಷನು ತನ್ನ ವಂಶದವರೇ ಆದ 11 ನಾಗ ಸರ್ಪಗಳನ್ನು ಕರೆದು ತಮ್ಮ ತಮ್ಮ ಬಲದಿಂದ ಯಜ್ಞೋಪವೀತವಾಗುವಂತೆ ಅವರು ಎಲ್ಲ ಹಾಕ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಆಗ ಸರ್ಪಗಳು ಒಂದಕ್ಕೊಂದು ಹೆಣೆದುಕೊಂಡು ಯಜ್ಞೋಪವೀತವಾಯಿತು. ಈ ಯಜ್ಞೋಪವೀತವು 22 ಎಳೆಗಳಿಂದ ಕೂಡಿದ್ದರಿಂದ ಗಣೇಶನಿಗೆ ಉಪವೀತವಾಗಿ ಅಲಂಕರಿಸಿಕೊಂಡಿತು. ಅನಂತರ ಗಣಪತಿಯು ಬ್ರಹ್ಮಚಾರಿಯಾಗಿ ಬಂದು ಮೂಷಿಕಾಸುರನನ್ನು ಸಂಹಾರ ಮಾಡ್ತಾನೆ. ಆಗೇನಾಗುತ್ತೆ, ಇಲ್ಲಿ ಮೂಷಿಕಾಸುರನಿಗೆ ಶಿವನ ಮಕ್ಕಳಲ್ಲಿ ಬ್ರಹ್ಮಚಾರಿಯಾದವನಿಂದನೇ ಮರಣ ಬೇಕು ಅಂತ ಕೇಳ್ಕೊಳ್ತಾನೆ. ಈ ಕಾರಣದಿಂದಾಗಿ ಗಣಪತಿಯೇ ಬ್ರಹ್ಮಚಾರಿಯಾಗಿಯೇ ಉಳಿದುಕೊಳ್ತಾನೆ. ಹಾಗೆ ಇದಕ್ಕೆ 21 ನಮಸ್ಕಾರ ಹೇಗೆ ಬಂತು ಅಂದರೆ, ಆತನು ಧರಿಸಿದ 22 ಸರ್ಪಗಳನ್ನು ಆಶೀರ್ವದಿಸಿದ ಕಾರಣ 22 ಮೋದಕಗಳು ಸರ್ಪಗಳಿಗೆ ಆಹಾರವಾಯ್ತವೆ. ಅನಂತರ ಸರ್ಪಗಳು ಪ್ರೀತಿಯಿಂದ ಒಂದನ್ನು ಸ್ವೀಕರಿಸ್ತವೆ, ಉಳಿದದ್ದನ್ನು ಗಣಪತಿಗೆ ಕೊಟ್ಬಿಡ್ತಾರೆ. ಆದ್ದರಿಂದ ಗಣಪತಿಗೆ 21 ನಮಸ್ಕಾರ ಮತ್ತು 21 ಮೋದಕಗಳ ನೈವೇದ್ಯ. ಹೀಗೆ ಈ 21 ಹೇಗೆ ಗಣೇಶನಿಗೆ ಅನ್ನೋದು ಈ ಕಥೆ ವೀಕ್ಷಕರೇ. ಮುಂದಿನ ಮತ್ತೆ ವಿಡಿಯೋದಲ್ಲಿ ಭೇಟಿಯಾಗೋಣ. ಹಾಗೆ ನಮ್ಮ ಒಂದು ಈ ಚಾನಲ್ನಲ್ಲಿ ಗಣೇಶ ಅಕ್ಷರಮಾಲೆ ಸ್ತೋತ್ರ ಸಹ ಇದೆ. ನಾನು ಅದನ್ನು ಡಿಸ್ಕ್ರಿಪ್ಷನಲ್ಲಿ ಆ ವಿಡಿಯೋ ಹಾಕ್ತೀನಿ, ಕೇಳಿ ವೀಕ್ಷಕರೇ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.